ಎವ್ರಿವನ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಕೂಡ. ಬೆಳಿಗ್ಗೆ ಎದ್ದ ತಕ್ಷಣ ವರ್ಕೌಟ್ನ ಮುಗಿಸ್ಕೊಂಡು ಬಂದೆ. ವರ್ಕೌಟ್ ಮುಗಿಸ್ಕೊಂಡು ಬಂದು ಆನಂತರ ಸ್ಪೆಷಲ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸ್ಪೆಷಲ್ ಡ್ರಿಂಕ್ನ ಕುಡಿದು ಆನಂತರ ಹಸ್ಬೆಂಡ್ ಬಂದರು. ನಾನು ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವ್ರಿಗೂ ಕೂಡ ಟೀನ ರೆಡಿ ಮಾಡಿದ್ದೆ. ಅವರಿಗೆ ಶುಂಠಿ ಟೀನೇ ಮಾಡಿಕೊಡ್ಬೇಕು. ಹಾಗಾಗಿ ಶುಂಠಿ ಹಾಕಿ ಅವರಿಗೆ ಜಾಸ್ತಿ ಹಾಲು ಹಾಕಿ ಮಾಡಬೇಕು. ಟೀ ಸೊಪ್ಪು ಜಾಸ್ತಿ ಇರ್ಬೋದು, ಸ್ವಲ್ಪ ಕಮ್ಮಿನೇ ಇರಬೇಕು. ಆ ರೀತಿ ಅವ್ರಿಗೆ ಟೀ ಮಾಡಿಕೊಟ್ಟು ಆನಂತರ ನಾನು ಒಂದು ಕಡೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಅವರಿಗೆ ಟೀ ಕೊಟ್ಟು ಬಂದು ಆನಂತರ ನಾನು ಕೂಡ ಡ್ರಿಂಕ್ನ ಕುಡಿದು ಮುಗಿಸ್ಬೇಕು. ಸ್ಪೆಷಲ್ ಡ್ರಿಂಕ್ ಆಗಿ ಇವತ್ತು ಜೀರಿಗೆನ ಹಾಕಿಲ್ಲ. ಇವತ್ತು ಬರೀ ಅರಿಶಿನ ಮತ್ತು ವಾಮ್ ವಾಟರ್ಗೆ ಅರಿಶಿನ ಹಾಕೊಂಡು ಕುಡಿತಿದ್ದೀನಿ ಅಷ್ಟೇನೆ. ಎರಡು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕುಡಿದು ಮುಗಿಸ್ಬೇಡೋಣ. ಆನಂತರ ತಿಂಡಿಗೆ ರೆಡಿ ಮಾಡ್ಕೋಬೇಕು. ತಿಂಡಿಗೆ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ರೊಟ್ಟಿ ಜೊತೆ. ಅದಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ಈಗ ಫಸ್ಟು ಕುಡಿದು ಮುಗಿಸ್ಬಿಡೋಣ. ನಾನು ಸ್ಪೆಷಲ್ ಡ್ರಿಂಕ್ ಕುಡಿಯೋ ಅಷ್ಟರಲ್ಲಿ ಅಪ್ಪ ಅನಿಸ್ಬಿಡುತ್ತೆ, ಅಷ್ಟು ಕಹಿ ಇರುತ್ತೆ. ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ಅದನ್ನು ನಾನು ಮಿಸ್ ಮಾಡದೆ ಕುಡಿತೀನಿ. ಸಣ್ಣ ಆಗಬೇಕು ಅಂದರೆ ಏನಾದರೂ ಮಾಡಲೇಬೇಕಲ್ವ. ಹಾಗಾಗಿ ಇದನ್ನ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಎಲ್ಲ ಗೊತ್ತಿರೋದ್ರಿಂದ ಇದನ್ನೇ ಕುಡಿಯೋಣ, ಹೆಲ್ತಿ ಕೂಡ ಒಳ್ಳೇದು, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಅದನ್ನೇ ತಗೊಳ್ತೀನಿ, ಎಷ್ಟೇ ಕಹಿ ಇದ್ರೂ ಕೂಡ. ಹಾಗೆ ಈಗ ಹಾಗಲಕಾಯಿನ ಮತ್ತೆ ಬೇರೆ ವೆಜಿಟೇಬಲ್ಸ್ನೆಲ್ಲ ತಗೊಳ್ಬಿಡೋಣ ಕಟ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ವೆಜಿಟೇಬಲ್ಸ್ ಮತ್ತೆ ಎಲ್ಲಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ. ಮುಂಚೆ ಅಂತೂ ಫ್ರಿಜ್ ಇರಲೇ ಇಲ್ಲ. ಇವಾಗ ಫ್ರಿಜ್ ಇರೋದ್ರಿಂದ ತರಕಾರಿಗಳು, ಹಣ್ಣುಗಳು ಎಲ್ಲಾನು ಫ್ರಿಜ್ಜಲ್ಲೇ ಇಡ್ತೀವಿ. ಅವಾಗೆಲ್ಲ ತರಕಾರಿಗಳನ್ನೆಲ್ಲ ಹೊಲದಲ್ಲೇ ಅವ್ರವರೇ ಬೆಳೀತಿದ್ರು, ಹಾಗೆ ತಂದು ಮಾಡ್ತಿದ್ರು. ಇವಾಗಂತೂ ಬೆಳೆಯೋದು ಕೂಡ ಕಮ್ಮಿ ಆಗಿದೆ, ಹಾಗೆ ಹೊರಗಡೆ ತರೋದು ಜಾಸ್ತಿ ಆಗಿದೆ. ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಈ ರೀತಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹೆಲ್ತ್ ಇಶ್ಯೂ ಕೂಡ ಜಾಸ್ತಿನೇ ಆಗ್ತಿದೆ. ಆರೋಗ್ಯ ಸಮಸ್ಯೆ ಎಲ್ರಿಗೂ ಕೂಡ ಜಾಸ್ತಿನೇ ಆಗ್ತಿದೆ. ಮುಂಚೆ ಅಂತೂ ಈ ರೀತಿ ಇರಲೇ ಇಲ್ಲ. ಎಲ್ರು ಕೂಡ ಹೆಲ್ತಿಯಾಗಿ ಇರ್ತಿದ್ರು, ಯಾರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅಂದ್ರೆ ಈ ರೀತಿ BP ಶುಗರ್ ಎಲ್ಲ ಈಗೀಗ ಬಂದಿರೋದು. ಮುಂಚೆ ಅಂತೂ ನಮ್ಮ ಅಜ್ಜಿ ತಾತಂದಿರಿಗೂ ಕೂಡ ಯಾವುದೇ ಸಮಸ್ಯೆ ಬರ್ತಿರ್ಲಿಲ್ಲ. ಇವಾಗಂತೂ ಎಲೆಕ್ಟ್ರಿಕ್ ಐಟಮ್ಸು, ಈ ರೀತಿ ಕರೆಂಟಲ್ಲೇ ಮಾಡೋದು, ಕರೆಂಟಲ್ಲಿ ಇಟ್ಟು ತಿನ್ನೋದು ಇದು ಜಾಸ್ತಿ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿನೇ ಆಗ್ತಾ ಇದೆ ದಿನ ಕೂಡ. ಇನ್ನು ಮುಂದೆ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಈ ಫ್ರಿಜ್ಜು ಇದೆಲ್ಲ ಮುಂಚೆ ಇರ್ಲಿಲ್ವಲ್ಲ, ಅವಾಗಂತೂ ತುಂಬಾನೇ ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು ನಮ್ಮ ತಾತ ಅಜ್ಜಿದಿರೆಲ್ಲ. ಆದ್ರೆ ಈಗಂತೂ ನಿಜವಾಗ್ಲೂ ಅದನ್ನೆಲ್ಲ ಮರ್ತ್ಕೋಬೇಕು ನಾವು. ಇನ್ನು ಮುಂದೆ ನನ್ನ ಮಕ್ಕಳು, ಅವ್ರ ಮಕ್ಕಳಿಗೆ ಕಾಲಕ್ಕೆಲ್ಲ ಅದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಷ್ಟೇನೆ. ಈ ರೀತಿ ಎಲ್ಲ ನಡೀತಿತ್ತು ಮುಂಚೆ ಎಲ್ಲ. ಫ್ರಿಜ್ ಎಲ್ಲ ಇದೆಲ್ಲ ಇರಲೇ ಇಲ್ಲ. ಎಲೆಕ್ಟ್ರಿಕ್ ಐಟಮ್ಸು ಅಥವಾ ಗ್ಯಾಸ್ ಆಗಲಿ ಇರಲೇ ಇಲ್ಲ. ಅದನ್ನ ಈಗ ನಿಲ್ಲಿಸ್ಬಿಡೋಣ. ಈಗ ಅಡುಗೆ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ ಬರೋಣ. ಇಲ್ಲಿ ಹಾಗಲಕಾಯಿನ ತಗೊಂಡಿದ್ದೀನಿ, 2 ಹಾಗಲಕಾಯಿನ ತಗೊಂಡಿದ್ದೀನಿ, ಸಾಕು ನಮ್ಮ ಮನೆಯವರಿಗೆ. ತುಂಬ ಜನ ಇಲ್ವಲ್ಲ, 4-5 ಮೆಂಬರ್ಸ್ ಅಷ್ಟೇ ಇರೋದು. ಅಷ್ಟು ಜನಕ್ಕೆ ಹಾಗಲಕಾಯಿನ ಜಾಸ್ತಿ ತಿನ್ನೋದಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತೀನಿ. ಅದ್ರ ಜೊತೆ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಳ್ತೀನಿ. ಈಗ ನನಗಂತೂ ಹಾಗಲಕಾಯಿ ಇಷ್ಟನೇ ಇರ್ತಿರ್ಲಿಲ್ಲ. ಇವಾಗ ತಿನ್ನೋದಕ್ಕೆ ರೂಢಿಯಾಗಿದ್ದೀನಿ ನಾನು. ಇದು ಬೀಜ ಎಲ್ಲ ತೆಗೆದ್ಬಿಟ್ಟು ಆನಂತರ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಟ್ಟಿದೆ ಮೇಲೆ ಎಲ್ಲ. 1 ವಾರ ಆಗಿತ್ತು ತಂದು, ಹಾಗಾಗಿ ಬೇಗನೆ ಖಾಲಿ ಮಾಡ್ಕೋಬೇಕು. ಅಂತೂ ಬೀಜಗಳು ತುಂಬ ಗಟ್ಟಿ ಆಗಿಬಿಟ್ಟಿದೆ. ಒಂದೊಂದು ಬೀಜನೇ ತುಂಬ ತೆಳುವಾಗಿರುತ್ತೆ. ಇದಂತೂ ಸಖತ್ ಗಟ್ಟಿ ಇದೆ. ಇದನ್ನೆಲ್ಲ ನಾನು ತೆಗೆದ್ಬಿಡ್ತೀನಿ. ಕೆಲವರು ಹಾಗೇನೆ ಹಾಕಿ ಮಾಡ್ತಾರೆ, ನನಗೆ ಆ ರೀತಿ ಹಾಕಿ ಮಾಡೋದು ಇಷ್ಟ ಆಗೋದಿಲ್ಲ. ಈ ಹಾಗಲಕಾಯಿನ ಫುಲ್ 2 ಕೂಡ ಕಟ್ ಮಾಡ್ಕೊಬಿಡೋಣ. ಆನಂತರ ಸ್ವಲ್ಪ ಸಾಂಬಾರ್ ಸೊಪ್ಪು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿಮೆಣಸಿಕಾಯಿ, 1 ಈರುಳ್ಳಿ, 1 ಟೊಮೊಟೊ. ನಾನು ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಕಹಿ ಇರೋದಕ್ಕೆ ಸ್ವಲ್ಪ ಹುಳಿ ಅಂಶ ಬಿದ್ದರೆ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಹಾಗೆ ಇದನ್ನ ಬೇಯಿಸ್ಕೊಬಿಡ್ತೀನಿ ನಾನು. ಹಾಗಲಕಾಯಿನ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಹಾಗೆ ಬೇಕಿದ್ರೆ ಕಡಲೆಬೇಳೆನ ಹಾಕ್ಕೊಂಡು ಬೇಯಿಸ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕಡಲೆಬೇಳೆ ಸಿಕ್ಕಿದಾಗ ಕಹಿ ಕೂಡ ಕಮ್ಮಿ ಆಗುತ್ತೆ ಅಂತ. ನನಗೆ ಆ ರೀತಿ ಮಾಡೋದು ಗೊತ್ತಿರಲಿಲ್ಲ, ನನಗೆ ಇಷ್ಟ ಕೂಡ ಆಗ್ತಿರ್ಲಿಲ್ಲ.
ನನಗೆ ಈಗಲೂ ಕೂಡ ಈ ರೀತಿ ನೀರಲ್ಲಿ ಬೇಯಿಸಿ ಮಾಡೋದು ಇಷ್ಟ ಆಗೋದಿಲ್ಲ. ಅಂದರೆ ಅತ್ತೆಗೆ ಅದೇ ಥರ ಮಾಡೋದು ರೂಢಿಯಾಗಿದೆ, ಅವರಿಗೆ ಅದೇ ಥರ ಇಷ್ಟ. ಹಾಗಾಗಿ ನಾನು ಕೂಡ ಅದೇ ಥರ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ನಾನು ಕೂಡ ಈಗ ಅದೇ ಥರ ಮಾಡ್ತೀನಿ ಕೂಡ. ಇವಾಗ ಫಸ್ಟು ಕಟ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಂಡು ಆನಂತರ ರೊಟ್ಟಿನ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ ಅನ್ನ ಎಲ್ಲ ಆಡಿಸ್ಕೋಬೇಕು, ಅದನ್ನು ಕೂಡ ಮಾಡ್ಕೊಬಿಡೋಣ. ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಯೋದಕ್ಕೆ ಇಟ್ಕೊಂಡ್ರೆ ಆನಂತರ ಬೇರೆ ಕೆಲಸಗಳನ್ನ ಮುಗಿಸ್ಕೋಬೋದು ಅಷ್ಟರಲ್ಲಿ. ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಇನ್ನು ತುಂಬ ಟೈಮ್ ಇದೆ. ಹಾಗೆ ತೆಂಗಿನಕಾಯಿ ತುರಿ ಕೂಡ ತುರಿದಿಟ್ಕೊಳ್ಳೋಣ. ಈಗ ಫಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ತೀನಿ. ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ತೆಂಗಿನ ಎಣ್ಣೆನ ಬಳಸ್ತೀನಿ, ಮನೆಯಲ್ಲಿ ಮಾಡಿಸಿರೋಂಥ ತೆಂಗಿನ ಎಣ್ಣೆ. ಇದು ಬೆಳಗ್ಗೆ ಟೈಮು ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ, ಗೊತ್ತೇ ಇರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರಿಗೆ. ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಕರಿಬೇವನ್ನ ಸೇರಿಸ್ಕೊಳ್ತೀನಿ. ಹಸಿಮೆಣಸಿಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕರಿಬೇವನ್ನ ಸೇರಿಸ್ಕೊಂಡು ಆನಂತರ ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊಬಿಡೋಣ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಪ್ರಮಾಣದಲ್ಲಿ ಮಾಡೋರು ಜಾಸ್ತಿನ ಕಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬಿಟ್ಟೋಣ. ಈ ಹಂತದಲ್ಲೇ ಉಪ್ಪನ್ನು ಸೇರಿಸ್ಕೊಂಡ್ರೆ ನೀಟಾಗಿ ಎಲ್ಲ ಬೇಯುತ್ತೆ ಬೇಗನೂ. ಆನಂತರ ಈಗ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೇಯಲಿ ಟೊಮೊಟೊ. ಆನಂತರ ಹಾಗಲಕಾಯಿ ಬೇಯಿಸಿ ಇಟ್ಟಿರೋದನ್ನ, ಅದನ್ನು ನಾನು ಬೇಯಿಸೋದನ್ನ ತೋರಿಸ್ತಿಲ್ಲ. ತುಂಬ ವೀಡಿಯೋಸಲ್ಲೆಲ್ಲ ಇದು ಹಾಗಲಕಾಯಿ ಪಲ್ಯ ಮಾಡೋದನ್ನ ತೋರಿಸಿದ್ದೀನಿ ಆಲ್ರೆಡಿ. ಹಾಗಾಗಿ ನಾನು ಆ ಬೇಯಿಸೋದನ್ನು ಕೂಡ ಎಕ್ಸ್ಟ್ರಾ ತೋರ್ಸೋಕೆ ಹೋಗಲಿಲ್ಲ. ಹಾಗೆ ಬಾಯಲ್ಲಿ ಹೇಳಿದ್ದೀನಿ, ನೀವು ಅದೇ ರೀತಿ ನನ್ನ ಥರ ಮಾಡೋದಿದ್ರೆ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ, ಕಹಿ ಸ್ವಲ್ಪ ಕಮ್ಮಿ ಆಗಲಿ ಅಂತ. ಹಾಗಲಕಾಯಿ ಏನೇ ಮಾಡಿದ್ರು ಕೂಡ ಕಹಿ ಹೋಗೋದಿಲ್ಲ. ನಾವಂತೂ ಹಾಗೆ ಹೀಗೆ ಅದನ್ನ ಹಾಕಿದ್ರೆ ಕಹಿ ಕಮ್ಮಿ ಆಗುತ್ತೆ, ಇದನ್ನ ಹಾಕಿದ್ರೆ ಕಹಿ ಕಮ್ಮಿ ಆಗುತ್ತೆ ಅಂತ ಮಾಡ್ಕೊಳ್ತೀವಿ. ಅದು ಎಷ್ಟು ಕಹಿ ಇರುತ್ತೋ ಅಷ್ಟೇ ಇರುತ್ತೆ, ಆದ್ರೆ ಕಮ್ಮಿ ಅಂತೂ ಆಗೋದಿಲ್ಲ. ಅದ್ರಲ್ಲೂ ನೀರಲ್ಲಿ ಬೇಯಿಸಿರೋದಂತೂ ಇನ್ನೂ ಜಾಸ್ತಿನೇ ಕಹಿ ಅನ್ಸುತ್ತೆ. ಈಗ ಬೇಯಿಸಿಟ್ಕೊಂಡಿರುವಂತ ಹಾಗಲಕಾಯಿ ಮತ್ತೆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಈಗ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಒತ್ತು ಬಿಡುತ್ತೆ ಅಂತ ಕಮ್ಮಿ ಊರಿಲಿಟ್ಟೆ ತಿರುಗಿಸ್ಕೊಳ್ತೀನಿ. ಆನಂತರ ಇದೀಗ ಫುಲ್ ಬೆಂದಿದೆ. ಇದನ್ನ ಆಫ್ ಮಾಡ್ಕೊಬಿಟ್ಟು ಮುಚ್ಚಿ ತೆಗ್ದಿಟ್ಕೊಬಿಡೋಣ. ಈಗ ರೊಟ್ಟಿಗೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಪ್ಲೇಟ್ ಮುಚ್ಚಿ ತೆಗ್ದಿಟ್ಕೊಬಿಡ್ತೀನಿ ಹಾಗೇನೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ವೈಟ್ ರೈಸ್ ಅನ್ನ ಹಾಕೊಳ್ತಿದ್ದೀನಿ. ಇದು ರಾತ್ರಿ ಅನ್ನ ಉಳ್ದಿರುತ್ತಲ್ಲ, ಅದನ್ನೇ ನಾನು ಯೂಸ್ ಮಾಡ್ಕೊಳ್ಳೋದು. ಯಾವಾಗ್ಲೂ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಚೆನ್ನಾಗೇ ಇರುತ್ತೆ. ನೈಟ್ 8 ಗಂಟೆ ಹಂಗ ಅನ್ನನ ಮಾಡ್ಕೊಂಡಿರ್ತೀವಿ, ಆ ಅನ್ನನೇ ಬೆಳಗ್ಗೆ ಯೂಸ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದ್ದೀನಿ, 1 ಗ್ಲಾಸ್ ಅಷ್ಟು. ಆನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಬಿಡೋಣ. ಈಗ ರುಬ್ಕೊಂಡಿರೋಂಥದ್ನ ಅನ್ನನ ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತೀನಿ. ಇದು ಆಲ್ಟ್ ಬಾಕ್ಸ್ ಇರುತ್ತಲ್ಲ, ಅದನ್ನ ನಾನು ರೊಟ್ಟಿ ಹಿಟ್ಟು ಕಲಸೋದಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ಅದನ್ನ ಅದ್ರಲ್ಲೇ ಯಾವಾಗ್ಲೂ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಳ್ಳೋದು. ಅಂದ್ರೆ ನಾನು ಡೈಲಿ ಅಥವಾ 2 ದಿನಕ್ಕೊಂದ್ಸಲ ರೊಟ್ಟಿನ ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ಅದು ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ನಾನು ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಈಗ ರುಬ್ಬಿರೋದನ್ನ ಸೇರಿಸ್ಕೊಂಡು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ಒಂದು ಮುಕ್ಕಾಲ್ ಕಪ್ ಅಷ್ಟು ಸೇರಿಸ್ಕೊಳ್ತೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಬಿಡೋಣ. ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆಗ ಸ್ವಲ್ಪ ನೆಂದ ನಂತರ ಸ್ವಲ್ಪ ಮೆತ್ತಗಾಗುತ್ತೆ, ಆಗ ತೊಟ್ಟೋದಕ್ಕೆ ನೀಟಾಗಿ ಬರುತ್ತೆ. ಈಗ ನೀಟಾಗಿ ಇದನ್ನ ಕಲಿಸ್ಕೊಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ರು, ನೆನ್ನೆ ಹಾಕಿದ್ನಲ್ಲ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾಮೆಂಟ್ ಮಾಡಿರೋದಕ್ಕೆ. ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ಬೇರೆ ರೀತಿ
ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೆ, ಏನಾದರೂ ಕಮೆಂಟ್ ಮಾಡಿ ನನಗೂ ತಿದ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಏನಾದರೂ ತಪ್ಪು ಮಾಡಿದ್ರೆ ಹೇಳಿ ಅಂತ. ಆ ರೀತಿ ನನಗೆ ಒಬ್ರು ಕಮೆಂಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿರೋದಕ್ಕೆ. ಸ್ವಲ್ಪ ಜೋಶಲ್ಲಿ ಮಾತಾಡಿ, ಕೇಳೋದಕ್ಕೆ ಬೋರ್ ಆಗುತ್ತೆ ಇಲ್ಲ ಅಂದ್ರೆ ಅಂತ. ನಾನು ಯೂಶಲಿ ಮಾತಾಡೋದೇ ಕಮ್ಮಿ, ಮನೇಲೇ ಇರ್ತೀನಿ ಯಾವಾಗಲೂ. ಅಷ್ಟೊಂದು ಯಾರ ಕೂಟು ಮಾತಾಡೋದೇ ಇಲ್ಲ. ಹೋಗಿ ಬನ್ನಿ ಇಷ್ಟರಲ್ಲೇ ಇರ್ತೀನಿ. ಸುಮ್ನೆ ಏನು ಮಾತಾಡೋದು ಇಲ್ಲ. ಹಾಗಾಗಿ ನಾನು ಮಾತಾಡೋದೇ ಕಮ್ಮಿ. ಈಗ 2 ವರ್ಷದಿಂದ ಯೂಟ್ಯೂಬಲ್ಲಿ ಮಾತಾಡ್ತಿರೋದೇ ಹೆಚ್ಚು. ಯಾರ್ ಯಾರ್ ಕೂಟು ಮಾತಾಡ್ತಿರ್ಲಿಲ್ಲ. ಅದ್ರಲ್ಲೂ ಅಕ್ಕಪಕ್ಕದವರು, ಫ್ಯಾಮಿಲಿಯವರು ನೀನ್ ಮಾತಾಡ್ತೀಯ ಅಂತಾರೆ. ಅದೇ ಹಾಗಾಗಿ ನಾನ್ ಮಾತಾಡೋದೇ ಕಮ್ಮಿ ಅಲ್ವಾ. ಹಾಗಾಗಿ ನನಗೂ ಕೂಡ ಹೇಗ್ ಮಾತಾಡ್ಬೇಕು ಏನು ಅದೆಲ್ಲ ಗೊತ್ತಾಗ್ತಿಲ್ಲ. ಹಾಗಾಗಿ ನೀವು ನನಗೆ ಹೆಲ್ಪ್ ಮಾಡಿದ್ರೆ ನನಗೆ ಕೂಡ ಇನ್ಸ್ಪಿರೇಷನ್ ಆಗುತ್ತೆ, ಜೋಶ್ ಬರುತ್ತೆ, ನಾನು ಕೂಡ ಮಾತಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಿಮ್ಮನ್ನ ಕೇಳ್ಕೊಂಡಿದ್ದೀನಿ. ಇನ್ನೂ ಏನಾದರೂ ತಪ್ಪಿದ್ರೆ ತಿದ್ದಿ ನನ್ನನ್ನು ಕಾಮೆಂಟ್ ಮಾಡಿ ಹೇಳಿದ್ರೆ ಸಾಕು, ನಾನು ತಿದ್ಕೊಳ್ತೀನಿ. ಈ ರೀತಿ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತೀನಿ. ಮಧ್ಯಾಹ್ನ ಊಟಕ್ಕೆ ಹಾಗಲಕಾಯಿ ಪಲ್ಯ, ರೊಟ್ಟಿ, ಮೊಸರು ತಗೊಂಡೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಡ್ರೈ ಫ್ರೂಟ್ ಲಡ್ಡುನ ತಗೊಂಡೆ. ಸ್ನ್ಯಾಕ್ಸ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡೆ. ಸಂಜೆ ಈವ್ನಿಂಗ್ ಆಯ್ತು, ಇನ್ನೇನು ಕತ್ಲೆ ಆಗೋ ಟೈಮ್ ಬಂತು. ತೀಯ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಅವಳಂತೂ ಫ್ರಾಕ್ ಹಾಕೋದೇ ಇಲ್ಲ. ಫ್ರಾಕ್ ಬೆಳಗಿಂದ ಹಾಕೊಂಡಿದ್ಲಲ್ಲ, ಇವಾಗ ಮಮ್ಮಿ ಡ್ರೆಸ್ ಚೇಂಜ್ ಮಾಡು ನಂಗೆ ಆಗ್ತಿಲ್ಲ ಅಂತಿದ್ಲು. ಫ್ರಾಕ್ ಹಾಕಿದ್ರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ ಅನ್ಸುತ್ತೆ. ಆದ್ರೂ ನಾನು ಹಿಂಸೆ ಮಾಡಿ ಯಾವತ್ತಾದ್ರೂ ಒಂದೊಂದಿನ ಹಾಕೋ ಅಂತ ಹಾಕಿಸ್ತೀನಿ. ಇವಾಗ ಬಿಚ್ಚು ಅಂತ ಹಿಂಸೆ ಹಠ ಮಾಡ್ತಿದ್ದಾಳೆ. ಅವಳಿಗೆ ಡ್ರೆಸ್ ಚೇಂಜ್ ಮಾಡಬೇಕು. ಇವತ್ತಿನ ವಿಡಿಯೋ ಇಷ್ಟೇನೆ. ನೈಟ್ ಊಟದ್ದು ನಾನು ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ವಿಡಿಯೋನ ಶೇರ್ ಮಾಡೋದಕ್ಕಾಗೋದಿಲ್ಲ. ನಾಳಿನ ವಿಡಿಯೋದಲ್ಲಿ ನೈಟ್ ಏನು ಊಟ ಮಾಡಿದ್ದು ಡಿನ್ನರ್ಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ನನಗೆ ತಿದ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬ್ಯಾಡ್ ಕಮೆಂಟ್ ಆದರೂ ಓಕೆ, ಗುಡ್ ಕಮೆಂಟ್ ಆದರೂ ಓಕೆ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಾನು ತಿದ್ಕೊಳ್ಳೋದಿದ್ರೆ ನಾನು ಏನಾದರೂ ಕೂಡ ಸರಿ ಮಾಡ್ಕೊಳ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನನಗೆ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ, ನನಗೆ ಕೂಡ ಇನ್ಸ್ಪಿರೇಷನ್ ಆಗುತ್ತೆ. ಹೇಗಿದ್ರು ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆ ನೋಡದೇ ಇರಬೇಡಿ. ಡೈಲಿ ಕೂಡ ವಿಡಿಯೋ ಹಾಕ್ತಾ ಇರ್ತೀನಿ ನೋಡಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.